ಸ್ಟಾರ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಏಪ್ರಿಲ್ ತಿಂಗಳು ವಿಡಿಯೋ ಹಾಕಿಲ್ಲ, ಅಕ್ಷಯ ತೃತೀಯಗೆ ವಿಡಿಯೋ ಹಾಕಿಲ್ಲ ಅಂತ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ. ಹುಷಾರಾಗಿದ್ದೀರಾ, ಹೆಲ್ತ್ ಚೆನ್ನಾಗಿದೆಯಾ ಅಮ್ಮ, ಯಾಕೆ ವೀಡಿಯೋಸ್ ಆಗ್ತಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ನನಗೇನಂತಂದರೆ ಸ್ವಲ್ಪ ತುಂಬ ಬ್ಯುಸಿ ಇದರಿಂದ ಟೈಮ್ ಸಾಕಾಗ್ತಾ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ. ಏನಾದರೂ ಒಂದು ವಿಷಯ ಕೊಡಬೇಕು ಅಂದರೆ ನಾನು ಪೂರ್ತಿ ಪ್ರಿಪೇರ್ ಆಗಿ ಕರೆಕ್ಟಾಗಿ ಮಾಡ್ತೀನಿ. ಅದರಿಂದ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಬ್ಯುಸಿ ಇದರಿಂದ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಈ ಮೇ ಮಂತಿಂದ ವಿಡಿಯೋಸ್ ಎಲ್ಲ ಕಂಟಿನ್ಯೂ ಆಗುತ್ತೆ. ನಿಮ್ಮೆಲ್ರಿಗೂ ಇನ್ನೊಂದು ಸರಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ತಿಂಗಳು ಅಂದರೆ ಮೇ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮೇ ತಿಂಗಳು ಯಾವ ಥರ ಇರುತ್ತೆ, ಯಾವ್ಯಾವ ರಾಶಿಗೆ ಯಾವ ಥರ ಇನ್ಸ್ಟೆಂಟ್ ರೆಮಿಡೀಸ್ ಅಂತ ಹೇಳ್ಕೊಡ್ತೀನಿ. ಅದೇ ರೀತಿಯಲ್ಲಿ ನಿಮ್ಮ ರಾಶಿ ಯಾವುದು ಅಂತ ನೋಡ್ಕೊಳ್ಳಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಏನಪ್ಪ ಅಂತಂದರೆ ಈ ಒಂದು ತಿಂಗಳು ಅಂದರೆ ಈ ಒಂದು ಮೇ ತಿಂಗಳೇನಿದೆ, ಒಂದು ಒಂದು ಯಾವುದೋ ರೀತಿಯಲ್ಲಿ ನಿಮಗೆ ಒಂದು ಪ್ರಾಪರ್ಟಿನೋ ಅಥವಾ ಒಂದು ಏನೋ ಒಂದು ಒಳ್ಳೆ ವಿಷಯಕ್ಕೋ ಯಾವುದಕ್ಕೋ ಹೋಗ್ತೀರಾ, ಸ್ವಲ್ಪ ಸಿಕ್ಕಾಕೊಳ್ಳೋ ಅಂಥದ್ದು, ಇನ್ನೇನು ಕೈಗೆ ಬರೋ ಅಂಥದ್ದು ಬಾಯಿಗೆ ಬರಲ್ಲ ಅನ್ನೋ ಥರ ಆಗೋಗ್ಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ಏನಪ್ಪ ಅಂತಂದರೆ ನೀವೇನು ಅಂದ್ಕೊಂಡಿರ್ತೀರ ಅದು ಆಗೋದಕ್ಕೆ ಸ್ವಲ್ಪ ವಿಳಂಬ ಆಗುವಂಥದ್ದು. ಆ ರೀತಿಯಲ್ಲಿ ಏನಾದರೂ ಪ್ರಾಪರ್ಟಿ ಸಂಬಂಧಪಟ್ಟಂಗೆ, ವೆಹಿಕಲ್ ಸಂಬಂಧಪಟ್ಟಂಗೆ ಏನಾದರೂ ನೀವು ಯೋಚನೆ ಮಾಡ್ತಿರ್ತೀರ. ಪ್ರಾಪರ್ಟಿ ಅಥವಾ ಸೇಲ್ ಮಾಡೋದಿರ್ಬೋದು ಅಥವಾ ತೊಗೊಳೋದಿರ್ಬೋದು, ಯಾವುದೇ ರೀತಿಯಲ್ಲಿ ಇರ್ಬೋದು. ನಿಮ್ಮ ಒಂದು ಡಿಸಿಷನ್ಸ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಇನ್ನೇನು ಆಯಿತು ಅನ್ನೋದು ಕಟ್ಟಾಗ್ಬಿಡುವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ಬೀದಿ ನಾಯಿಗಳಿಗೆ ಏನಾದರೂ ನಿಮ್ಮ ಕೈಲಾಗುವಂಥ ಊಟ ಕೊಡುವಂಥದ್ದು. ಅದ್ರ ಜೊತೆಗೆ ಒಂದು 700 ಗ್ರಾಮು ಹುರುಳಿಕಾಳು, ಹಾರ್ಸ್ ಗ್ರಾಮ್ ಅಂತ ನಾವೇನು ಹೇಳ್ತೀವಿ, ಹುರುಳಿಕಾಳು ಶಿವನ ದೇವಸ್ಥಾನಕ್ಕೆ ಒಂದು 700 ಗ್ರಾಮ್ ಗುರುವಾರ 4 ಗುರುವಾರ ಮೇ ತಿಂಗಳು ಕೊಟ್ಟು ಬನ್ನಿ. ತುಂಬ ಒಳ್ಳೆಯದಾಗುತ್ತೆ. ನೀವು ಯೂಸ್ ಮಾಡೋವಂಥ ಈ ಒಂದು ತಿಂಗಳು ಡ್ರೆಸ್ಸಸ್ ಏನಿರುತ್ತೆ ಮಿಕ್ಸ್ ಕಲರ್ಸ್ ಯೂಸ್ ಮಾಡಿ. ಪರ್ಟಿಕ್ಯುಲರಾಗಿ ಒಂದೇ ಒಂದು ಕಲರ್ ಯೂಸ್ ಮಾಡಿಬಿಡಿ. ಮಿಕ್ಸ್ ಕಲರ್ಸ್ ಇರುತ್ತಲ್ಲ, ಒಂದು 2-3 ಕಲರ್ಸ್ ಮಿಕ್ಸ್ ಇರೋವಂಥದ್ದು. ರೆಡ್ಡು ಬ್ಲ್ಯಾಕ್ ಬೇಡ, ಅದು ಬಿಟ್ಟು ಬೇರೆ ಯಾವುದೇ ಕಲರ್ಸ್ ಇದ್ದರೂ ಒಂದು 2-3 ಕಲರ್ಸ್ ಮಿಕ್ಸ್ ಇರೋವಂಥ ಬಟ್ಟೆಗಳನ್ನ ಯೂಸ್ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ಆಗೋದಕ್ಕೆ ಈ ರೆಮಿಡೀಸ್ ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟ್ ಬರ್ತಾ ಇರೋವಂಥದ್ದು ವೃಷಭ ರಾಶಿ. ವೃಷಭ ರಾಶಿ ನೋಡಿ, ಇವಾಗ ನಾನು ಮೇಷರಾಶಿಯವ್ರಿಗೆ ಏನು ಹೇಳಿದೆ ಅದು ಉಲ್ಟಾ. ವೃಷಭ ರಾಶಿಯವರಿಗೆ ಬುದ್ಧಿ ತುಂಬ ಚೆನ್ನಾಗಿ ಓಡುತ್ತೆ ಈ ತಿಂಗಳು. ಅದೇ ರೀತಿಯಲ್ಲಿ ಏನಾದರೂ ಪ್ರಾಪರ್ಟಿ ಕೈ ಹಾಕ್ತಾ ಇದ್ದೀರಾ, ಜಮೀನು, ಸೈಟು, ಖಾಲಿ ಜಾಗ, ಈ ರೀತಿ ಏನಾದರೂ ಕೈ ಹಾಕ್ತಾ ಇದ್ದೀರಾ ಅಂದರೆ ಎಕ್ಸಲೆಂಟ್ ಟೈಮು. ನೀವೇನಾದರೂ ಪ್ರಿಪೇರ್ ಆಗಿದ್ದೀರಾ, ತೊಗೊಳಕ್ಕೆ ರೆಡಿ ಇದ್ದೀರಾ ಅನ್ನೋ ಥರ ಇತ್ತು ಅಂತಂದರೆ 1 ಸರಿ ಅಲ್ಲ 2 ಸರಿ ಅಲ್ಲ 3 ಸರಿ ಚೆಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಕೈ ಹಾಕಿ, ಖಂಡಿತವಾಗ್ಲೂ ಕೆಲಸ ಆಗುತ್ತೆ. ಮಂಗಳವಾರ 4 ಮಂಗಳವಾರ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ತಿರದಲ್ಲಿ ಏನಾದರೂ ಇದ್ದರೆ ಒಂದು 900 ಗ್ರಾಮ್ ತೊಗರಿಬೇಳೆ ಕೊಟ್ಟು ಬರೋವಂಥದ್ದು. ಅದೇ ರೀತಿಯಲ್ಲಿ ಅಲ್ಲಿ ಸಿಗುವಂಥ ವಿಭೂತಿನ ಪ್ರತಿದಿನ ಇಟ್ಕೊಳ್ಳೋವಂಥದ್ದನ್ನು ಮಾಡಿ. ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆ ಈ ತಿಂಗಳು ಹಾಕಬೇಡಿ. ನಿಮ್ಮ ಒಂದು ಆಸೆ ರಿಲೇಟೆಡ್ ಟು ಪ್ರಾಪರ್ಟಿ ಏನಾದರೂ ತೊಗೊಳ್ಳೋವಂಥದ್ದಿದ್ದರೆ ಖಂಡಿತವಾಗ್ಲೂ ಅದು ಒಳ್ಳೇದು ಮಾಡುತ್ತೆ. 4 ವಾರ ಹೋಗಿ ಬನ್ನಿ. ಅದ್ರ ಜೊತೆಗೆ ಸಾಧ್ಯವಾದರೆ ಒಂದು ಸರಿ ಕಲ್ಲಳ್ಳಿ ಅಂದರೆ ಮೈಸೂರಲ್ಲಿ ಕಲ್ಲಳ್ಳಿಯಲ್ಲಿರುವಂಥ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು ಇನ್ನೂ ಹೆಚ್ಚಿನ ಒಂದು ನಿಮಗೆ ಒಳ್ಳೇದು ಮಾಡೋವಂಥ ಇದು ಇರುತ್ತೆ ಅದರಿಂದ. ಸೊ ಹೋಗಿ ಬನ್ನಿ. ಈ ಒಂದು ಪರಿಹಾರನ ಖಂಡಿತವಾಗ್ಲೂ ವೃಷಭ ರಾಶಿಯವ್ರು ಮಾಡಿಕೊಂಡು ಪ್ರಾಪರ್ಟಿಗೆ ಕೈ ಹಾಕುವಂಥದ್ದು ಒಳ್ಳೆಯದಾಗತ್ತೆ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಯವ್ರಿಗೆ ಏನಪ್ಪ ಅಂತಂದರೆ ಈ ಒಂದು ಮೇ ತಿಂಗಳು ಅವ್ರೇನಾದ್ರು ಅಂದ್ಕೊಂಡಿರೋವಂಥ ವಿಷಸ್ ಇರ್ಬೋದು, ಅಥವಾ ಅವ್ರದ್ದು ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ಒಂದು ಎಜುಕೇಷನ್ ಸಂಬಂಧಪಟ್ಟಂಗೆ ಯೋಚನೆ ಮಾಡಿ ಈ ವರ್ಷ ನಾನು ಹೈಯರ್ ಸ್ಟಡೀಸ್ಗೆ ಹೋಗಬೇಕು ಅನ್ನೋಂಥದ್ದು ಇರ್ಬೋದು, ಅಥವಾ ಆ ರೀತಿ ಏನಾದರೂ ಇದ್ದರೆ ಮೆಂಟಲಿ ಪ್ರಿಪೇರ್ ಮಾಡ್ಕೊಳ್ಳಿ ಎಲ್ಲದಕ್ಕೂ. ಯಾಕಂದರೆ ಇದೆಲ್ಲ ತುಂಬ ದೂರದ್ದು ನನಗೆ ಹೇಳ್ತಾ ಇರೋವಂಥದ್ದು. ಯಾಕಂದರೆ ಅಬ್ರಾಡ್ಗೆ ಹೋಗಿ ಎಜುಕೇಷನ್ ಮಾಡೋವಂಥದ್ದು, ಮಾಸ್ಟರ್ಸ್ ಮಾಡೋವಂಥದ್ದು ತುಂಬ ಜನಕ್ಕೆ ಆಸೆ ಇರುತ್ತೆ. ಎಲ್ಲರೂ ಯಾವಾಗಲೂ ಕೇಳ್ತಿರ್ತೀರ ವಿದ್ಯಾರ್ಥಿಗಳ ಬಗ್ಗೆನೂ ಹೇಳಿ ಅಂತ. ಅದರಲ್ಲಿ ಫಸ್ಟ್ ವಿದ್ಯಾರ್ಥಿ ಬಗ್ಗೆನೂ ಹೇಳ್ತೀನಿ, ಅದೇ ರೀತಿಯಲ್ಲಿ ಬೇರೆಯವ್ರಿಗೂ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈ ವರ್ಷ ಏನಾದರೂ ಮಿಥುನ ರಾಶಿಯ ಮಕ್ಕಳು ಅಂದರೆ ಮಿಥುನ ರಾಶಿಯಲ್ಲಿ ಹುಟ್ಟಿರೋವಂಥ ಮಕ್ಕಳು ಏನಾದರೂ ಹೈಯರ್ ಸ್ಟಡೀಸ್ಗೆ ಹೊರಗಡೆ ಹೋಗುವಂಥದ್ದು ಇರ್ಬೋದು, ಅಥವಾ ಜಾಬ್ಸ್ಗೆ ಮತ್ತು ಈ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಏನಾದರೂ ಪ್ರಿಪೇರ್ ಆಗ್ತಾ ಇರ್ತೀರ ಅಂತಂದರೆ 100% ಈ ವರ್ಷ ನಿಮ್ಮ ಒಂದು ಟೈಮ್ ತುಂಬ ಚೆನ್ನಾಗಿರೋದು. ಇದಕ್ಕೆಲ್ಲ ಪ್ರಿಪೇರ್ ಆಗಿ ಅದರಲ್ಲಿ ಈ ಒಂದು ಮೇ ತಿಂಗಳೇನಿರುತ್ತೆ ಮಿಥುನ ರಾಶಿಯವರಿಗೆ ನೀವು ಅಂದ್ಕೊಂಡಿದ್ದು ಅಂದರೆ ನೀವು ಹೇಳಿದ್ನಲ್ಲ ಗೌರ್ಮೆಂಟ್ ರಿಲೇಟೆಡ್ ಆ ರೀತಿಯಲ್ಲಿ ಏನಾದರೂ ಟೆಂಡರ್ಸ್ ಇರ್ಬೋದು, ಕೆಲಸಗಳಿಗಿರ್ಬೋದು, ಅಥವಾ ಏನಾದರೂ ಒಂದು ನೀವು ಯೋಚನೆ ಮಾಡ್ತಿರ್ತೀರ ಅಂದರೆ ಖಂಡಿತವಾಗ್ಲೂ ಒಳ್ಳೆಯದಾಗುವಂಥ ಟೈಮು. ಅದೇ ರೀತಿಯಲ್ಲಿ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಮಟ್ಟಿಗೆ ಶನಿ ಮತ್ತು ಮಂಗಳ ಎರಡು ಒಟ್ಟಿಗೆ ಇರೋದ್ರಿಂದ ಈ ಒಂದು ತಿಂಗಳು ಏನಾಗುತ್ತೆ ಸ್ವಲ್ಪ ಕ್ವಾರಲ್ ನೇಚರ್, ನಿಮಗೆ ಗೊತ್ತಿಲ್ಲದೆ ಇರೋ ಹತ್ರ ಬೇಗ ಕೋಪ ಮಾಡ್ಕೊಂಬಿಡೋವಂಥದ್ದು, ಆಗೋ ಕೆಲಸನ ಹಾಳು ಮಾಡ್ಕೊಂಬಿಡೋವಂಥದ್ದು, ಈ ರೀತಿ ಮಾಡ್ತೀರ. ಅದರಿಂದ ಸ್ವಲ್ಪ ಏನೇ ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಬೇರೆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ಶನಿವಾರ ಸಾಧ್ಯವಾದಷ್ಟು ಎಲ್ಲಾದರೂ ಎಮ್ಮೆಗಳು ಸಿಕ್ತು ಅಂತಂದರೆ ಅದಕ್ಕೆ ಏನಾದರೂ ಫೀಡ್ ಮಾಡುವಂಥದ್ದನ್ನು ಮಾಡಿ. ಇಲ್ಲ ಅಂತಂದರೆ ಶನಿವಾರ 4 ಶನಿವಾರ ಏನು ಬರುತ್ತೆ ಸಾಯಂಕಾಲ 6 ಗಂಟೆ ಮೇಲೆ ಷಣ್ಮಾತ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಒಂದು ಎಳ್ಬತ್ತಿ ಏನಿರುತ್ತೆ ಅದನ್ನು ಹಚ್ತಾ ಬನ್ನಿ. 4 ಶನಿವಾರ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಮಿಥುನ ರಾಶಿಯವರಿಗೆ ಇದೊಂದು ಸ್ವಲ್ಪ ಹೇಳ್ತಾ ಇರೋವಂಥದ್ದನ್ನು ಎಚ್ಚರಿಕೆಯಾಗಿ ತೊಗೋಬೇಕು ಅಂತ ಹೇಳ್ತೀನಿ. ದಿಢೀರಂತ ಮಾತಾಡೋಕೆ ಹೋಗ್ಬಾರ್ದು ಎಲ್ಲೇ, ಅದರಿಂದ ನಿಮ್ಮ ಕೆಲಸ ಹಾಳಾಗುತ್ತೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವ್ರಿಗೆ
ಇನ್ನೊಂದು ಸ್ವಲ್ಪ ಏನೋ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಕಟ್ಟಾಗ್ಬಿಡುವಂಥದ್ದು, ಅಥವಾ ಇನ್ನೇನು 90% ಆಗೋಯ್ತು 10% ಇಲ್ಲ ಅಲ್ಲೇ ಲೋನ್ಗೆ ಅಪ್ಲೈ ಮಾಡಿರ್ತೀರ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಯಾವುದೋ ಕೆಲಸಕ್ಕೆ ನೀವು ನಂಬ್ಕೊಂಬಿಟ್ಟು ಏನೋ ಮಾಡೋಕ್ಕೆ ಹೋಗಿರ್ತೀರಾ, ಅಥವಾ ಇನ್ನೊಂದು ಏನೋ ಒಂದು ಕೆಲಸ ಚೆನ್ನಾಗಿರುತ್ತೆ ಬಿಟ್ಬಿಟ್ಟು ಇನ್ನೆಲ್ಲೋ ಒಂದು ಕೆಲಸ ಸಿಗುತ್ತೆ ಚೆನ್ನಾಗಿ ಅಂತ ಟ್ರೈ ಮಾಡೋಕ್ಕೆ ಹೋಗಿ ಇದನ್ನು ಕಳ್ಕೊಳ್ಳೋವಂಥದ್ದು, ಈ ರೀತಿ ಎಲ್ಲ ಮಾಡ್ತಿರ್ತೀರ. ಸ್ವಲ್ಪ ಯೋಚನೆ ಮಾಡಬೇಕು. ಯಾವುದೇನಾದರೂ ದಿಢೀರ್ ಅಂತ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಯೋಚನೆ ಮಾಡಿ ಕೈ ಹಾಕಬೇಕು. ಏನೇ ಮಾಡಿದ್ರು ಕೂಡ ಅದರಿಂದ ನಿಮ್ಗೆ ಏನಂತಂದರೆ ಒಳ್ಳೆಯದಾಗುತ್ತೆ. ಸೊ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ಶನಿವಾರ ಸಾಧ್ಯವಾದಷ್ಟು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ಎಸ್ಪೆಷಲಿ ಅನಾಥಾಶ್ರಮಕ್ಕಿಂತ ವೃದ್ಧಾಶ್ರಮಗಳು, ವೃದ್ಧರಿರುವಂಥ ಒಂದು ಜಾಗದಲ್ಲಿ ನೀವು ಏನಾದರೂ ಅನ್ನದಾನಕ್ಕೆ ಅಥವಾ ಏನಾದರೂ ಬೆಡ್ಶೀಟ್ಸ್ಗಳು, ಸ್ವೆಟರ್ಸ್ಗಳು ಅಥವಾ ಅವ್ರಿಗೆ ಯೂಸ್ ಮಾಡೋಂಥ ಬಟ್ಟೆಗಳು ಏನಾದರೂ ಕೊಡ್ಸೋಕ್ಕಾಗುತ್ತಾ ಅಂತ ನೋಡಿ. ಆದರೆ ಖಂಡಿತವಾಗ್ಲೂ ಕೊಡಿ. ಇಲ್ಲ ಅಂತಂದರೆ ಊಟಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮ ಕೈಲಾಗಿದ್ದು ಮಾಡಿ. ಎಲ್ಲರೂ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಮೂಟೆ ತೊಗೊಂಡೋಗಿ ಕೊಡಿ ಅಂತ ಹೇಳಲ್ಲ. 1 kg ಆಗುತ್ತೆ 2 kg ಆಗುತ್ತೆ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಕೊಡಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ವೃದ್ಧಾಶ್ರಮಗಳಿಗೆ ಮೆಡಿಸಿನ್ಸು ಅಥವಾ ಏನಾದರೂ ಒಂದು ಊಟಕ್ಕೆ ವ್ಯವಸ್ಥೆ ಮಾಡುವಂಥದ್ದು ತುಂಬ ಶುಭ ಫಲ ಕೊಡುತ್ತೆ. ನಿಮಗೆ ಒಳ್ಳೆ ರಿಸಲ್ಟ್ಸ್ ಖಂಡಿತವಾಗ್ಲೂ ಬರುತ್ತೆ. ನೆಕ್ಸ್ಟ್ ಬರೋವಂಥದ್ದು ಸಿಂಹರಾಶಿ ಏನಪ್ಪ ಅಂತಂದರೆ ನಿಮಗೆ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕೆಲಸ ಕಾರ್ಯಗಳಿಗೆ ಟ್ರೈ ಮಾಡ್ತಿರ್ತೀರಾ, ಟೆಂಡರ್ಸ್ ಏನಾದ್ರು ತೊಗೋಬೇಕು ಅಂತಿರ್ತೀರಾ, ಈ ರೀತಿ ಏನಾದರೂ ರಿಲೇಟೆಡ್ ಟು ಗೌರ್ಮೆಂಟ್ ಏನಾದರೂ ನೀವು ಯೋಚನೆ ಮಾಡ್ತಿರ್ತೀರ ಅಂದರೆ ಖಂಡಿತವಾಗ್ಲೂ ತುಂಬ ಒಳ್ಳೆ ಟೈಮ್ ಇದೆ. ಸೊ ಆ ರೀತಿ ಇದ್ದಾಗ ಅದನ್ನು ಖಂಡಿತವಾಗ್ಲೂ ಮುಂದುವರಿಸಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಿಮಗೆ ಬುದ್ಧಿ ತುಂಬ ಚೆನ್ನಾಗಿ ಓಡುತ್ತೆ, ಐಡಿಯಾಸ್ ತುಂಬ ಜಾಸ್ತಿ ಬರುತ್ತೆ, ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಏನಾದರೂ ಒಳ್ಳೆ ಕೆಲಸಗಳಿಗೆ ಅದು ಯೂಸ್ ಆಗುತ್ತಾ ಅಂತ ನೋಡ್ಕೊಂಡು ಅದರಿಂದ ಮುಂದುವರಿರಿ ಅಂತ ಹೇಳ್ತೀನಿ. ಸೊ ಸಿಂಹರಾಶಿಯವರಿಗೆ ಏನಪ್ಪ ಅಂತಂದರೆ ಈ ಒಂದು ಗೌರ್ಮೆಂಟ್ ರಿಲೇಟೆಡ್ ಕೆಲಸ ಕಾರ್ಯಗಳು ಇದಕ್ಕೆಲ್ಲ ತುಂಬ ಒಳ್ಳೆ ಟೈಮ್ ಬರ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ ರೀತಿ ಎಕ್ಸಾಮ್ಸ್ಗೆ ಏನಾದ್ರು ಮಕ್ಕಳು ಪ್ರಿಪೇರ್ ಆಗ್ತಿರ್ತಾರೆ ಅಂದರೆ ಖಂಡಿತವಾಗ್ಲೂ ಆಗುತ್ತೆ. ಜಾಬ್ ರಿಲೇಟೆಡ್ ಕೂಡ ನೋಡ್ತಿರ್ತಾರೆ ಅಂದರೂ ಖಂಡಿತವಾಗ್ಲೂ ಆಗುತ್ತೆ. ನೀವೇನು ಮಾಡಬೇಕು ಅಂತಂದರೆ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವಂಥದ್ದು. ಸೂರ್ಯ ನಮಸ್ಕಾರ ಅಂದರೆ ಆಸನ ಎಲ್ಲ ನಮಗೆ ಬರಲ್ಲ, ಆ ರೀತಿ ಎಲ್ಲ ಇಲ್ಲ. ಜಸ್ಟ್ ನೀವೇನಾದರೂ ಕೈ ಮುಗಿಯುವಂಥದ್ದು, ಸೂರ್ಯನ ಒಂದು ಬಿಸಿಲು ನಿಮ್ಮ ಮೈ ಮೇಲೆ ಬೀಳುವಂಥದ್ದು. ಸೂರ್ಯನಿಗೆ ನೀವೇನಾದರೂ ಕೇಳ್ಕೊಳ್ಳೋವಂಥದ್ದು ಇದ್ದರೆ ಖಂಡಿತವಾಗ್ಲೂ ಆ ಟೈಮಲ್ಲಿ ಕೇಳ್ಕೋಬೇಕು. ಹಂಗಂತ 9 ಗಂಟೆ 10 ಗಂಟೆಗೆಲ್ಲ ಕೇಳ್ಕೊಂಡ್ರೆ ಆಗಲ್ಲ. 7ರಿಂದ 7:30 ಒಳಗಡೆ ನೀವು ಕೇಳ್ಕೊಳ್ಳೋವಂಥದ್ದು. ಸೂರ್ಯ ಹುಟ್ಟೋ ಟೈಮಿಂದ ಒಂದು 7:30 ಒಳಗಡೆ ಕೇಳ್ಕೊಳ್ಳೋವಂಥದ್ದು ತುಂಬ ಶುಭ ಫಲ ಕೊಡುತ್ತೆ ನಿಮಗೆ. ಅದೇ ರೀತಿಯಲ್ಲಿ ಶನಿವಾರ ಸಾಧ್ಯವಾದಷ್ಟು ವೆಂಕಟೇಶ್ವರನ ದೇವಸ್ಥಾನ ನಿಯರೆಸ್ಟ್ ಏನಾದರೂ ಇದೆ, ದಾಳಿಂಬೆ ಹಣ್ಣು ಎಷ್ಟಾಗುತ್ತಷ್ಟು ಒಂದಾದರೂ ಕೊಡಿ, ಒಂದು 2 ಆದರೂ ಕೊಡಿ, ನಿಮ್ಮ ಕೈಲಿ ಎಷ್ಟಾಗುತ್ತಷ್ಟು ದಾಳಿಂಬೆ ಹಣ್ಣು ಕೊಟ್ಬಿಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಬರೋವಂಥದ್ದನ್ನ ಮಾಡಿ. ತುಂಬ ಶುಭ ಫಲ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ಇನ್ನು ಕನ್ಯಾ ರಾಶಿಯವರಿಗೆ ದುಡ್ಡು ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿಯಲ್ಲಿ ಖರ್ಚು ತುಂಬ ಚೆನ್ನಾಗಿ ಜಾಸ್ತಿನೇ ಹೋಗುತ್ತೆ. ಅಂದರೆ 100 ರೂಪಾಯಿ ಬಂತು ಅಂದರೆ 100 ರೂಪಾಯಿ ಖಾಲಿ ಆಗಿಬಿಡುತ್ತೆ, ಉಳಿಕೆ ಇಲ್ಲ ಅಂತ ಹೇಳೋವಂಥದ್ದು, ಉಳ್ಸೋಕ್ಕಾಗಲ್ಲ ಅಂತ ಹೇಳೋವಂಥದ್ದು. ಆ ರೀತಿಯಲ್ಲಿ ಬಟ್ ದುಡ್ಡು ಬರುತ್ತೆ, ದುಡ್ಡು ಬಂದಾಗ ಖರ್ಚು ಮಾಡಿದ್ರೆ ಓಕೆ, ಬುದ್ಧಿವಂತರಾದರೆ ಅದನ್ನು ಸ್ವಲ್ಪ ಹಿಡಿತ ಮಾಡಿಕೊಂಡು ನಾವೇನಾದರೂ ಮಾಡ್ಬೋದು. ಬಟ್ ದುಡ್ಡೇ ಇಲ್ಲ ಸಾಲ ಮಾಡಿ ಖರ್ಚು ಮಾಡೋವಂಥದ್ದು ದಡ್ರು ಅಂತ ಹೇಳೋವಂಥದ್ದು. ಅದರಿಂದ ದುಡ್ಡು ಬರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಆ ಖರ್ಚು ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನೀವೇನು ಮಾಡಬೇಕು, ಶುಕ್ರವಾರ ಸಾಧ್ಯವಾದಷ್ಟು ಮಹಾಲಕ್ಷ್ಮಿ ದೇವಸ್ಥಾನ ನಿಯರೆಸ್ಟ್ ಎಲ್ಲಾದರೂ ಇದ್ದರೆ, ಈಗ ಮಲ್ಲಿಗೆ ಹೂವಿನ ಒಂದು ಸೀಸನ್ ಸ್ಟಾರ್ಟ್ ಆಗಿದೆ, ಮಲ್ಲಿಗೆ ಹೂವಿನ ಹಾರನೋ ಅಥವಾ ಒಂದು ಮಳೆ ಮಲ್ಲಿಗೆ ಹೂವನೋ ಒಂದು 4 ತುಂಬ ಸ್ಮೆಲ್ ಬರೋಂಥ ಊದ್ಬತ್ತಿ ಜೊತೆಗೆ ಕರ್ಪೂರ ಕೊಟ್ಟು ಬರೋಂಥದ್ದನ್ನು ಮಾಡಿ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಮಹಾಲಕ್ಷ್ಮಿನ ಯಾವಾಗಲೂ ಧ್ಯಾನ ಮಾಡೋವಂಥದ್ದು, ಪ್ರತಿದಿನ ಓಂ ಶ್ರೀಮ್ ಅಂತ ಹೇಳ್ಕೊಳ್ಳೋವಂಥದ್ದು. ಶ್ರೀಮ್ ಅನ್ನೋವಂಥದ್ದು ಮಹಾಲಕ್ಷ್ಮಿ ಬೀಜ ಮಂತ್ರ ಆಗಿರುತ್ತೆ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಶ್ರೀಮ್ ಅಂತ ಹೇಳ್ಕೊಳ್ಳೋವಂಥದ್ದನ್ನ ಮಾಡಿ. ಒಂದು 9 ಸರಿ 24 ಸರಿ ಈ ರೀತಿ 108 ಸರಿ 51 ಸರಿ ಎಷ್ಟಾಗುತ್ತೆ ನಿಮ್ಮ ಕೈಲಿ ಅಷ್ಟು ಹೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಬರೋವಂಥದ್ದು ತುಲಾರಾಶಿಗೆ ಏನಪ್ಪ ಅಂತಂದರೆ ಏನೋ ಗಂಡು ಹೆಣ್ಣು ನೋಡೋ ಅಂಥದ್ದು ಇರ್ಬೋದು, ಅಥವಾ ಏನಾದ್ರು ಮನೆ ಸೈಟು ಆ ರೀತಿ ಏನಾದರೂ ನೋಡೋವಂಥದ್ದು ಇರ್ಬೋದು. ಈ ರೀತಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ, ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಮೇ ತಿಂಗಳು ಆ ರೀತಿಯಲ್ಲಿ ನಿಮಗೆ ಅಜ್ಜಿ ತಾತನಿಂದ ಅಥವಾ ಯಾರಾದರೂ ವೃದ್ಧರು ಅಂದರೆ ನಿಮ್ಮ ಮನೇಲಿ ತುಂಬ ವಯಸ್ಸಾಗಿರೋರಿಂದ ಏನಾದರೂ ಒಂದು ಆಶೀರ್ವಾದ ರೂಪದಲ್ಲಿ ಒಂದು ಏನಾದರೂ ಅವ್ರ ಹತ್ರ ನನ್ನ ಹತ್ರ ಇಷ್ಟು ಬೆಳ್ಳಿ ಇದೆ ಅಥವಾ ಎಷ್ಟು ದುಡ್ಡಿದೆ ಇಟ್ಕೊಂತ ಕೊಡೋವಂಥದ್ದು, ಅಥವಾ ನಾನು ಹುಟ್ಟಿದ ಸೀರೆ ನನ್ನ ನೆನಪಲ್ಲಿ ಇಟ್ಕೊಂಡು ಕೊಡೋವಂಥದ್ದು, ಯಾವುದೋ ರೀತಿಯಲ್ಲಿ ಒಂದು ಆಶೀರ್ವಾದ ರೂಪದಲ್ಲಿ ಹಿರಿಯರಿಂದ ಒಂದು ಏನಾದರೂ ಸಿಗೋವಂಥದ್ದಾಗುತ್ತೆ. ಮೇ ತಿಂಗಳು ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗಿದೆ. ಸೊ ಅದರಿಂದ ನೀವೇನು ಮಾಡಬೇಕು ಅಂತಂದರೆ ಸೋಮವಾರ ಅಥವಾ ಗುರುವಾರ ಯಾವ್ದು ಸಿಗುತ್ತೆ ನಿಮಗೆ ಆ ಟೈಮಲ್ಲಿ ನೋಡಿಕೊಂಡು ಸೋಮವಾರ ಅಥವಾ ಗುರುವಾರ ತಿಂಗಳಲ್ಲಿ ಬರೋವಂಥ 4 ವಾರ ಏನಿರುತ್ತೆ, ಅಥವಾ ಸೋಮವಾರ ಅಥವಾ ಗುರುವಾರ ಶಿವನ ದೇವಸ್ಥಾನಕ್ಕೆ ಒಂದು 300 ಗ್ರಾಮು ಕಡಲೆಬೇಳೆ ಅದರಿಂದ ಪಾಯಸ ಮಾಡಿ ಕೊಡ್ತಿರೋ, ಅಥವಾ ಬರೀ ಕಡಲೆಬೇಳೆನೇ ತೊಗೊಂಡೋಗಿ ಕೊಡ್ತಿರೋ 300 ಗ್ರಾಮೇ ಕೊಡಬೇಕು. ಪಾಯಸ ಏನಾದರೂ ಆ ರೀತಿ ಏನಾದರೂ ಮಾಡ್ಕೊಂಡು ಹೋಗ್ತೀರಾ, ಹಯಗ್ರೀವ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ ನೀವೇ ಪ್ರಸಾದ ರೂಪದಲ್ಲಿ ಮನೇಲಿ ಮಾಡಿ ತೊಗೊಂಡೋಗಿ ಕೊಟ್ಟು ಬರೋ ಅಂಥದ್ದನ್ನು ಮಾಡಿ ಶಿವನ ದೇವಸ್ಥಾನಕ್ಕೆ ಬೆಳಗ್ಗೆ ಹೊತ್ತೋಗಿ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಇನ್ನು ವೃಶ್ಚಿಕ ರಾಶಿಯವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ತುಂಬ ದಿನದಿಂದ ಮದುವೆಗೆ ಟ್ರೈ ಮಾಡ್ತಾ ಇದ್ವಿ, ಅಥವಾ ಒಂದು ಹುಡುಗಿನ ನೋಡೋಕೆ ಟ್ರೈ ಮಾಡ್ತಾ ಇದ್ವಿ, ಕೆಲಸನೇ ಆಗ್ತಾಯಿಲ್ಲ, ಈ ವರ್ಷ ಆಗುತ್ತಾ, ಈ ಥರ ಎಲ್ಲ ಕೇಳ್ತಿರ್ತೀರ. ಆ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಒಂದು ಸ್ಪಾರ್ಕ್ ನಿಮ್ಮಲ್ಲಿ ರಿಲೇಟೆಡ್ ಮದುವೆ ವಿಷಯಕ್ಕೆ ಏನಾದರೂ ಒಂದು ಸ್ಪಾರ್ಕ್ ಅಂದರೆ ಸಣ್ಣ ಒಂದು ಕಿಡಿ ಹತ್ಕೊಳ್ಳೋಂಥ ಸ್ಟಾರ್ಟೆಡ್ ಇರುತ್ತೆ. ಅಂದರೆ ಅದು ಲಕ್ಕು ಒಳ್ಳೆ ಫ್ಯಾಕ್ಟ್ರಿಗೆ ಆಗುವಂಥದ್ದು. ಸೊ ಆ ರೀತಿಯಲ್ಲಿ ನಿಮ್ಮ ಒಂದು ಜೀವನದ ಯಶಸ್ಸು ಅಂದರೆ ಲೈಫ್ ಪಾರ್ಟ್ನರ್ ರಿಲೇಟೆಡ್ ಏನಿರುತ್ತೆ
ನಿಮ್ಮ ಮುಂದಿನ ಜೀವನದ ಏನಿರುತ್ತೆ ಶುರು ಅಧ್ಯಾಯ ಈಗ ಸ್ಟಾರ್ಟ್ ಆಗಿದೆ. ಸೊ ಮೇ ಮಂತ್ ತುಂಬ ಚೆನ್ನಾಗಿದೆ ನಿಮಗೆ. ಆ ರೀತಿಯಲ್ಲಿ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ಸಾಯಂಕಾಲ 6 ಗಂಟೆ ಮೇಲೆ ಹೋಗಿ ಸಾಧ್ಯವಾದಷ್ಟು ಮಲ್ಲಿಗೆ ಹೂವು ಕೊಡಿ. ಇಲ್ಲ ಅಂತಂದರೆ ತಾವರೆ ಹೂವು ಸಿಕ್ಕಿದ್ರೆ ತಾವರೆ ಹೂವು ಕೊಟ್ಟು ಬನ್ನಿ. ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಪ್ರತಿದಿನ ನೀವು ಅಷ್ಟು ಶ್ರೀಮಂತ ಹೇಳ್ಕೊಳ್ಳೋವಂಥದ್ದನ್ನು ಮಾಡಿ. ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆ ಕೆಂಪು ಬಟ್ಟೆ ಹಾಕಬೇಡಿ ಅಂತ ಹೇಳ್ತೀನಿ. ಎಲ್ಲರೂ ಹೇಳ್ತಾರೆ ವೃಶ್ಚಿಕ ರಾಶಿಯವರು ಮೇಷ ರಾಶಿಯವರಿಗೆ ಕೆಂಪು ಬಟ್ಟೆ ಆಗಿ ಬಂದ್ಬಿಡುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಯಾರಿಗೆ ಏನು ಹಾಕ್ಬೇಕು ಅದು ನೋಡ್ಬೇಕು. ಅವ್ರು ಹೇಳೋದೆಲ್ಲ ಜನರಲ್ ಇರುತ್ತೆ. ಸೊ ಯಾರಿಗೂ ಯಾವುದೂ ಬರಲ್ಲ. ಪ್ರಿಡಿಕ್ಷನ್ಸ್ ರೂಪದಲ್ಲಿ ನಾನು ಏನಾದರೂ ಕೊಡ್ತೀನಿ ಅಂತಂದರೆ ಜನರಲ್ಲಾಗಿ ಕೊಡೋದಿಲ್ಲ. ಅದು ಎಲ್ರಿಗೂ ಉಪಯೋಗ ಆಗಬೇಕು, ಅದು ಕರೆಕ್ಟಾಗಿರಬೇಕು. ಆ ರೀತಿಯಲ್ಲಿ ನಾನು ಹೇಳಿದೆ ಈ ವರ್ಷ ಹೀಟ್ ವೇವ್ ತಡ್ಕೊಳಕ್ಕಾಗಲ್ಲ, ಸೂರ್ಯನ ವರ್ಷ ತುಂಬ ಬಿಸಿಲಿರುತ್ತೆ ಅಂತ. ಬೇರೆ ಯಾರೇ ಈ ಪ್ರಿಡಿಕ್ಷನ್ಸ್ ಮಾಡಲೇ ಇಲ್ಲ. ಪ್ರತಿಯೊಬ್ಬರು ಏನಪ್ಪ ಅಂದರೆ ಆ ರಾಶಿಗೆ ಹಿಂಗಾಗುತ್ತೆ, ಈ ರಾಶಿಗೆ ಹಂಗಾಗುತ್ತೆ. ಬರೀ ರಾಶಿನೇ ಇರೋದಾ ಪ್ರಪಂಚದಲ್ಲಿ ಇನ್ನೇನು ಇಲ್ವಾ? ಸೂರ್ಯ ಚಂದ್ರ ಎಲ್ಲರೂ ಗ್ರಹಗಳು ರಾಶಿ ಮೇಲೆ ಇಂಪ್ಯಾಕ್ಟ್ ಆಗೋದ್ರಿಂದ ಅದ್ರ ಎಫೆಕ್ಟ್ಸ್ ಏನು ಅಂತ ಕೂಡ ಹೇಳ್ಬೇಕಾಗತ್ತೆ. ಸೊ ಅದನ್ನು ಹೇಳಿದ್ದು ನಾನು ಒಬ್ಬಳೇ, ಬೇರೆ ಯಾರು ಹೇಳಿದ್ದು ನಾನು ತಿಳ್ಕೊಂಡಿಲ್ಲ. ಆ ರೀತಿಯಲ್ಲಿ ಬೇರೆ ಯಾರು ಕೂಡ ಈ ಥರ ಹೇಳೋದಕ್ಕೆ ಸಾಧ್ಯವೂ ಇಲ್ಲ. ಆ ರೀತಿಯಲ್ಲಿ ನಾನು ಏನೇ ಒಂದು ಪ್ರಿಡಿಕ್ಷನ್ಸ್ ಕೊಟ್ಟರು ಕರೆಕ್ಟಾಗಿರುತ್ತೆ. ಆ ರೀತಿಯಲ್ಲಿ ನೀವು ನಡ್ಕೊಂಡಾಗ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅದಕ್ಕೆ ಇಷ್ಟು ಜನ ಅಭಿಮಾನಿಗಳನ್ನ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ಆ ಅಭಿಮಾನಿ ದೇವರುಗಳು ನನಗೆ ಪ್ರತಿ ತಿಂಗಳು ಕಮೆಂಟ್ಸಲ್ಲಿ ಹೇಳ್ತಾರೆ. ಒಂದು ದಿನ ನಾನು ಏನಾದರೂ ಒಂದು ವಿಡಿಯೋ ಹಾಕಿಲ್ಲ ಅಂದರೆ ಹಿಂದೆನೇ ಕಮೆಂಟ್ಸ್ ಬಂದುಬಿಡುತ್ತೆ, ಯಾಕೆ ಅಂತ. ಆಫೀಸಲ್ಲಿ ಕೂಡ ಕಾಲ್ ಮಾಡಿ ಕೇಳ್ತೀರಾ. ಅಂದರೆ ಅಷ್ಟು ಒಂದು ಅಭಿಮಾನ ನಮ್ಮ ಮೇಲೆ ಇದೆ ಅಂತಂದರೆ ನಾನು ಕೊಟ್ಟಿರೋಂಥ ಪ್ರಿಡಿಕ್ಷನ್ಸ್ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗಿರೋದ್ರಿಂದನೇ ಆ ರೀತಿ ಇರೋದ್ರಿಂದ ನನಗೆ ಖುಷಿ ಕೊಡುವಂಥದ್ದು ಏನಂದರೆ ನಿಜ ಹೇಳಬೇಕು, ಕರೆಕ್ಟಾಗಿ ಹೇಳಬೇಕು, ಎದುರಿಸಬಾರ್ದು. ಇದೇ ಇರೋವಂಥದ್ದು. ಜೊತೆಗೆ ಖರ್ಚು ಕಮ್ಮಿಯಲ್ಲೇ ನಿಮಗೆ ರೆಮಿಡಿ ಸಿಗಬೇಕು ಅನ್ನೋವಂಥದ್ದು. ಸೊ ನೆಕ್ಸ್ಟ್ ಬರುವಂಥದ್ದು ಧನುರಾಶಿ. ಧನುರಾಶಿಯವರಿಗೆ ಏನಪ್ಪ ಅಂತಂದರೆ ಈ ಒಂದು ಸಂತಾನ ಸಂಬಂಧಪಟ್ಟಂಗೆ ಏನಾದರೂ ಒಂದು ಯೋಚನೆ ಮಾಡ್ತಿರ್ತೀರ. IVF ಟ್ರೀಟ್ಮೆಂಟ್ಸು ಅಥವಾ ಪ್ಲ್ಯಾನಿಂಗ್ಸ್ ಇರುತ್ತೆ, ಅದನ್ನು ಕ್ಯಾನ್ಸಲ್ ಮಾಡಿ ಇವಾಗ ಹೋಗೋಣ ಇದಕ್ಕೆ ಅಂತ ಇರ್ತೀರ. ಸಂತಾನ ಸಂಬಂಧಪಟ್ಟಂಗೆ ಏನಾದರೂ ಇದೆ ಅಂತಂದರೆ ಈ ಒಂದು ತಿಂಗಳು ತುಂಬ ಚೆನ್ನಾಗಿದೆ ನಿಮಗೆ. ಸೊ ಆ ರೀತಿಯಲ್ಲಿ ಏನಾದರೂ ಇದ್ದರೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಒಳ್ಳೆ ಡೇಟಲ್ಲಿ ಆ ರೀತಿ ಎಲ್ಲ ಟ್ರೀಟ್ಮೆಂಟ್ಸ್ಗಳನ್ನ ತೊಗೊಳ್ಳೋವಂಥದ್ದನ್ನ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ ಅಂತ ಹೇಳುವಂಥದ್ದು. ಸೊ ಧನುರಾಶಿಗೂ ಕೂಡ ತುಂಬ ಚೆನ್ನಾಗಿದೆ ಟೈಮು. ರಿಲೇಟೆಡ್ ಟು ಸಂತಾನ ಏನಾದರೂ ವಿಳಂಬ ಆಗ್ತಿದೆ ಅಂತಂದರೆ ಈ ಒಂದು ಟೈಮ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಎಕ್ಸಲೆಂಟ್ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಎಷ್ಟೋ ಟ್ರೀಟ್ಮೆಂಟ್ಸ್ ತೊಗೊಂಡಿರ್ತಾರೆ ಹೆಣ್ಮಕ್ಳು ನನ್ನ ಹತ್ರ ಬರ್ತಾರೆ. ನಾನು ನೋಡಿದಾಗಲೇ ಅವ್ರನ್ನ ಬೇಜಾರಾಗುತ್ತೆ. ಯಾಕಂದರೆ ಎಷ್ಟೊಂದು ಫೇಲ್ ಆಗಿರುತ್ತೆ, ಅವ್ರ ಹೆಲ್ತ್ ಎಲ್ಲ ತುಂಬ ಹಾಳಾಗ್ಬಿಟ್ಟಿರುತ್ತೆ. ಸೊ ಒಂದು ಒಳ್ಳೆ ಟೈಮ್ ಅಂತ ನಮ್ಗೆ ಯಾವಾಗ ಬರುತ್ತೆ ನಾವು ಆವಾಗ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸುಮ್ಮನೆ ಯಾವಾಗಂದ್ರೆ ಅವಾಗ ಹೋಗಿ ಮಾಡಿಸ್ಕೊಳ್ಳೋದ್ರಿಂದ ಖಂಡಿತ ಆಗೋದಿಲ್ಲ. ಸೊ ಈ ಟೈಮ್ ತುಂಬ ಚೆನ್ನಾಗಿದೆ. ಆ ರೀತಿಯಲ್ಲಿ ಎಲ್ಲಾದರೂ ಕೃಷ್ಣನ ದೇವಸ್ಥಾನ ಇದೆ, ಸ್ವಲ್ಪ ಬೆಣ್ಣೆ ಕೊಟ್ಟು ಬರುವಂಥದ್ದನ್ನು ಮಾಡಿ. 4 ಸೋಮವಾರ ಕೊಡಿ, ಇಲ್ಲಾಂತಂದರೆ ಶನಿವಾರ ಕೊಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಪ್ರತಿದಿನ ನಿಮ್ಮ ಮನೇಲೂ ಒಂದು ಸಂತಾನ ಅಂದರೆ ಗೋಪಾಲ ಸ್ವಾಮಿ ಸಂತಾನ ಗೋಪಾಲ ಒಂದು ಚಿಕ್ಕದು ಅಂದರೆ ಒಂದು ಚಿಕ್ಕ ಕೃಷ್ಣ ಏನಿರ್ತಾನೆ ಅವನ್ನ ಸಂತಾನ ಗೋಪಾಲ ಅಂತ ಕರೆಯುವಂಥದ್ದು. ಸೊ ಅವನ್ನ ನೋಡ್ತಾ ಇದ್ದರೆ ನಿಮ್ಮ ಮನೇಲೂ ಕೂಡ ಸಂತಾನ ಆಗುವಂಥದ್ದಾಗುತ್ತೆ. ಆ ರೀತಿ ಏನಾದರೂ ಫೋಟೋ ಇದ್ದರೆ ಬೆಡ್ರೂಮಲ್ಲಿ ತಂದು ಹಾಕೊಳ್ಳಿ. ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಯಾವ ಫೋಟೋನೂ ಇಡಬಾರ್ದು. ಕೃಷ್ಣ ರಾಧೆ ಇರುವಂಥ ಫೋಟೋ ಇಡ್ಬೋದು ಅಥವಾ ಕೃಷ್ಣ ಇರುವಂಥ ಫೋಟೋ ಇಡ್ಬೋದು. ಅದರಿಂದ ಮದುವೆ ಆಗಿರೋರಾದರೆ ಕೃಷ್ಣ ರಾಧಾ ಫೋಟೋ ಇಟ್ಕೊಳ್ಳಿ. ಮದುವೆ ಆಗಿಲ್ಲ ಅಂದರೆ ಬರೀ ಕೃಷ್ಣನ ಇಟ್ಕೊಂಡ್ರು ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ ಅದರಿಂದ ಒಂದು ಪುಟ್ಟ ಬಾಲಗೋಪಾಲ ಏನಿರ್ತಾನೆ ಅವ್ನ ಫೋಟೋನ ಇಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಆ ರೀತಿಯಲ್ಲಿ ಕೊಟ್ಟಿರೋಂಥ ರೆಮಿಡೀಸ್ನ ನೀವೇನು ಮಾಡಿ ಅಂದರೆ ಬೆಣ್ಣೆ ಕೊಟ್ಟು ಬರೋಂಥದ್ದನ್ನು ಮಾಡಿ. ಖಂಡಿತವಾಗ್ಲೂ ಸಂತಾನ ಸಮಸ್ಯೆಗೆ ಫುಲ್ ಸ್ಟಾಪ್. ನಿಮ್ಮ ಕೆಲಸ ಖಂಡಿತವಾಗ್ಲೂ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಗಂಗಮ್ಮ ಪೂಜೆ ಮಾಡ್ಕೊಳ್ಳೋವಂಥದ್ದನ್ನು ನಾನು ವೀಡಿಯೋಸಲ್ಲಿ ಹೇಳಿದ್ದೀನಿ. ಎಷ್ಟೋ ಜನ ಮಕ್ಳ ಬಗ್ಗೆ ಕೇಳ್ತಾನೆ ಇರ್ತೀರ, ಆಗ್ತಾ ಇಲ್ಲ ಅಂತಂಥದ್ದು. ಇವತ್ತಿನ ಒಂದು ಫುಡ್ ನಮ್ಮನ್ನ ಆ ಥರ ಮಾಡಿಬಿಟ್ಟಿದೆ, ಫರ್ಟಿಲಿಟಿ ಕಮ್ಮಿ ಆಗ್ತಾ ಇರೋದ್ರಿಂದ. ಸೊ ಆ ಒಂದು ಪೂಜೆನೂ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಖಂಡಿತ ಸಿಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಮಕರ ರಾಶಿಗಳಿಗೆ ಶತ್ರು ಸಂಹಾರ. ಶತ್ರುಗಳೇನಂತಂದರೆ ಯಾರಾದರೂ ಹಿತಶತ್ರುಗಳು ಪಕ್ಕದಲ್ಲೇ ಇದ್ಕೊಂಡು ಚೂರಿ ಆಗ್ತಿರ್ತಾರೆ. ಅವ್ರದ್ದು ಇವ್ರಿಗೆ ಹೇಳ್ಕೊಡೋದು, ಇವ್ರದ್ದು ಅವ್ರಿಗೆ ಹೇಳ್ಕೊಡೋದು. ನೀವು ಒಳ್ಳೇದು ಮಾಡಿದ್ರು ಕೂಡ ಅದನ್ನು ಹೇಳ್ಕೊಳ್ದೆ ನಿಮ್ಮಲ್ಲಿರೋಂಥ ಕೆಟ್ಟತನೇ ಹುಡುಕಿ ಹೇಳ್ತಾರೆ. ಜನ 100 ಪಾಸಿಟಿವ್ನ ಇಟ್ಕೊಂಡಿದ್ರು ಕೂಡ ಅವರಲ್ಲಿರೋ ಒಂದು ನೆಗೆಟಿವ್ನೇ ಹುಡುಕ್ತಿರ್ತಾರೆ. 100 ಪಾಸಿಟಿವ್ನ ಹೇಳೋದೇ ಇಲ್ಲ. ಆ ರೀತಿ ಇರೋವಂಥ ಹಿತಶತ್ರುಗಳ ಸಂಹಾರ ನಿಮ್ಗಾಗುತ್ತೆ. ಅದೇ ರೀತಿಯಲ್ಲಿ ನೀವೇನು ಮಾಡಿ, ಶಿವನ ದೇವಸ್ಥಾನಕ್ಕೆ ಸೋಮವಾರ 4 ಸೋಮವಾರ ಏನು ಬಂದಿದೆ ಸ್ವಲ್ಪ ಜೇನುತುಪ್ಪ ಕೊಟ್ಟು ಬರುವಂಥದ್ದನ್ನು ಮಾಡಿ. ಎಷ್ಟಾಗುತ್ತೆ ಅಷ್ಟು ಚಿಕ್ಕ ಬಾಟ್ಲೆ ಕೊಡಿ ಅಥವಾ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ. ಒಂದು ಚಿಕ್ಕ ಬಾಟ್ಲು ಕೊಟ್ಟರು ಪರವಾಗಿಲ್ಲ, ಜೇನುತುಪ್ಪ ಕೊಡುವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಆ ರೀತಿಯ ಸ್ವಲ್ಪ ಓಂ ನಮಃ ಶಿವಾಯ ಹೇಳ್ಕೊಳ್ಳೋಂಥದ್ದನ್ನು ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಇನ್ನು ಕುಂಭರಾಶಿಗೆ ಏನಾದರೂ ಸೈಟು, ಮನೆ ಅಥವಾ ಜಾಗಗಳು, ಖಾಲಿ ಜಾಗಗಳು, ಅಗ್ರಿಕಲ್ಚರಲ್ ಲ್ಯಾಂಡ್ ಇರ್ಬೋದು, ಭೂಮಿ ಸಂಬಂಧಪಟ್ಟಂಗೆ ಏನಾದರೂ ಕೈ ಹಾಕ್ತೀರಾ ಅಂತಂದರೆ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಜೊತೆಗೆ ಇನ್ನೇನು ಕೆಲಸ ಆಗುತ್ತೆ ಅನ್ನೋವಂಥದ್ದು ಕಟ್ 50-50. ಏನು ಮಾಡೋಕ್ಕೋದ್ರೂ ಅರ್ಧಂಬರ್ಧ, ಯಾವುದು ಫುಲ್ ಆಗೋದಿಲ್ಲ. ಆ ರೀತಿಯಲ್ಲಿ ನೋಡೋದಾದರೆ ನಿಮಗೇನಪ್ಪ ಅಂತಂದರೆ ಒಂದು ಒಳ್ಳೆ ರೆಮಿಡೀಸ್ ಅಂತ ನಾನು ಹೇಳೋದೇನಾದರೆ ವೃದ್ಧಾಶ್ರಮಗಳಿಗೆ ಮೆಡಿಸಿನ್ ಸಪ್ಲೈ ಏನಾಗುತ್ತೆ ಅದು ಕೊಡಿ. ಒಬ್ಬರು ಕೊಡೋಕ್ಕಾಗುತ್ತಾ, ಒಬ್ಬರು ಕೊಡಿ. ಅವ್ರ ಮೆಡಿಸಿನ್ಸ್ ಏನು ಲಿಸ್ಟ್ ಇರುತ್ತೆ ತೊಗೊಳ್ಳಿ. ಆದರೆ ಒಂದು ಮೆಡಿಸಿನ್ಸ್ ಏನಾಗುತ್ತೆ ನಿಮ್ಮ ಕೈಲಿ ಕೊಡೋವಂಥದ್ದನ್ನು ಮಾಡಿ. ಅದು ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಆ ರೀತಿಯಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಏನು ಅರ್ಧಂಬರ್ಧ ಆಗ್ತಾ ಇರುತ್ತೆ ಅದೆಲ್ಲ ಖಂಡಿತವಾಗ್ಲೂ ಸರಿ ಹೋಗುವಂಥದ್ದಾಗುತ್ತೆ. ಸೊ ನೆಕ್ಸ್ಟ್ ಕೊನೆಗೆ ಬರುವಂಥದ್ದು ಮೀನರಾಶಿಯವ್ರು ಏನಾದರೂ
ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸು, ಟೆಂಡರ್ಸು ಅಥವಾ ಜಾಬ್‌ಗಳಿಗೇನಾದ್ರು ಟ್ರೈ ಮಾಡ್ತಿರ್ತೀರ ಅಂದರೆ ಎಕ್ಸಲೆಂಟ್ ಟೈಮು. ಸೊ ಈ ಟೈಮಲ್ಲಿ ಟ್ರೈ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೆಲಸ ಆಗುತ್ತೆ. ಅದೇ ರೀತಿಯಲ್ಲಿ ದುಡ್ಡು ಕಾಸಿನ ಒಂದು ಏನು ಆಮ್, ಏರಿಳಿತ ಅಂತ ಹೇಳ್ತೀವಿ ಅದು ಕಂಟ್ರೋಲಿಗೆ ಬರುತ್ತೆ. ಕೈಯಲ್ಲಿ ದುಡ್ಡು ಚೆನ್ನಾಗಿ ಆಡೋವಂಥದ್ದಾಗುತ್ತೆ. ಆ ರೀತಿಯಲ್ಲಿ ನಿಮ್ಗೇನಪ್ಪ ಅಂದರೆ ಎಲ್ಲ ಕೆಲಸ ಸ್ವಲ್ಪ ನಿಧಾನ ಆಗುತ್ತೆ, ಬಟ್ ಖಂಡಿತವಾಗ್ಲೂ ಕೆಲಸಗಳು ಸಂಪೂರ್ಣವಾಗಿ ಆಗುವಂಥದ್ದಾಗುತ್ತೆ ನಿಮಗೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಶನಿವಾರ 4 ಶನಿವಾರ ಯಾವುದಾದ್ರೂ ವೆಂಕಟೇಶ್ವರನ ದರ್ಶನ ಮಾಡುವಂಥದ್ದು, ತುಳಸಿ ಕೊಟ್ಟು ಬರುವಂಥದ್ದು 4 ಶನಿವಾರ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಆ ರೀತಿಯಲ್ಲಿ ನೀವೇನಂದರೆ ಸಾಧ್ಯವಾದಷ್ಟು ಗ್ರೀನ್ ಕಲರ್ಸ್ನ ಅವಾಯ್ಡ್ ಮಾಡಿ, ಬಟ್ಟೆಗಳನ್ನ ಹಾಕೋಬೇಡಿ. ಬ್ಲ್ಯಾಕ್ ಕಲರ್ಸ್ನ ಅವಾಯ್ಡ್ ಮಾಡಿ, ರೆಡ್ ಕಲರ್ಸ್ನ ಅವಾಯ್ಡ್ ಮಾಡಿ. 3 ಕಲರ್ಸ್ನ ಈ ತಿಂಗಳು ಅವಾಯ್ಡ್ ಮಾಡುವಂಥದ್ದನ್ನು ಮಾಡಿ. ಆ ರೀತಿಯಲ್ಲಿ ನಾನು ಹೇಳಿರೋಂಥ ಪರಿಹಾರ ಮಾಡ್ಕೊಳ್ಳಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ ಮೇ ತಿಂಗಳು ಈ ಒಂದು ಭವಿಷ್ಯ ಯಾವ್ಯಾವ ರಾಶಿಗೆ ಯಾವ್ಯಾವ ಥರ ಇರುತ್ತೆ, ಏನೇನು ಇನ್ಸ್ಟೆಂಟ್ ರೆಮಿಡೀಸ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ, ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ವೀಡಿಯೋಸ್ನ ಕಂಟಿನ್ಯೂ ಆಗಿ ಮತ್ತೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಮೇಡಮ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ನೀವು ನೋಡದೇ ಇರೋವಂಥದ್ದಾದರೆ ನಿಮಗೆ ಅದು ಲಾಸ್ ಆಗುವಂಥದ್ದು. ಯಾಕಂದರೆ ನಾನು ಹೇಳೋವಂಥ ಈ ವಿಷಯಗಳನ್ನ ಬೇರೆ ಯಾರೂ ಹೇಳೋದಿಲ್ಲ, ನಾನು ಮಾಡೋ ರಿಸರ್ಚ್ ಬೇರೆ ಯಾರೂ ಮಾಡೋದಿಲ್ಲ. ಇದು ಜಂಬು ಕೇಳ್ಕೊತಾ ಇಲ್ಲ. ನನಗೆ ನನ್ನ ಮೇಲೆ ಅಭಿಮಾನ, ನನ್ನ ಒಂದು ಶಾಸ್ತ್ರ ನಾನೇನು ಕಲ್ತಿದ್ದೀನಿ ಅದನ್ನು ಕರೆಕ್ಟಾಗಿ ಹೇಳೋ ಅಂಥದ್ದು ನನಗೆ ದೇವರು ಕೊಟ್ಟಿರೋ ಒಂದು ವರ ಅಂತ ಹೇಳೋದ್ರಿಂದ ಎಲ್ಲರೂ ವಿಡಿಯೋಸ್ ನೋಡಿ. ಅದೇ ರೀತಿಯಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಸ್ಟಾರ್ಟ್ ಆ್ಯಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಏನಾದರೂ ಕ್ವೆಶ್ಚನ್ಸ್ ಇದ್ದರೆ, ಜನರಲ್ ರಿಲೇಟೆಡ್ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ, ಇದ್ರ ಬಗ್ಗೆ ವೀಡಿಯೋ ಮಾಡಿ, ಈ ವಿಷಯದ ಬಗ್ಗೆ ನಂಗೆ ಸ್ವಲ್ಪ ವಿಷಯ ಬೇಕು ಅನ್ನೋ ಥರ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತಷ್ಟು ವಿಷಯದೊಂದಿಗೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.